ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಬರ ಪರಿಹಾರದ ಹಣ ನೋಡ್ತಾ ಇರ್ಬೋದು ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಏನು ಕೆಲವೊಂದಿಷ್ಟು ರೈತರಿಗೆ ಏನಪ್ಪ ಅಂತಂದರೆ ಬರ ಪರಿಹಾರದ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಅದು ಯಾಕೆ ಜಮಾ ಆಗ್ತಿಲ್ಲ ಮತ್ತು ಅದಕ್ಕೆ ನಿಜವಾದಂಥ ಕಾರಣಗಳೇನು, ಮತ್ತು ನಿಮಗೆ ಹಣ ಜಮಾ ಆಗಬೇಕಂದ್ರೆ ನೀವು ಏನೆಲ್ಲ ಪರಿಹಾರಗಳನ್ನು ಕಂಡುಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನಿಮಗೆ ಬರ ಪರಿಹಾರದ ಹಣ ಯಾಕೆ ಜಮಾ ಆಗ್ತಿಲ್ಲ, ಇದಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತಂದರೆ FID ನಂಬರನ್ನು ಮೊದಲಿಗೆ ನೀವು ಚೆಕ್ ಮಾಡ್ಕೊಳ್ಬೇಕೇನಾ. ನಿಮ್ಮ ಒಂದು FID ನಂಬರ್ ಇದೆಯಾ ಇಲ್ವಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ FID ನಂಬರ್ ಇತ್ತು ಅಂತಂದರೆ ನಿಮಗೆ ಜಮಾ ಆಗುತ್ತಿಲ್ಲ ಅಂತಂದರೆ ಆಗೋದಿಲ್ಲ. ಅದನ್ನು ಮೊದಲು ತಿಳ್ಕೊಳ್ಳಿ. ಆಮೇಲೆ ಆಧಾರ್ ಕಾರ್ಡು ಮತ್ತು ಪಹಣಿ ಲಿಂಕ್ ಚೆಕ್ ಸ್ಟೇಟಸ್ ಓಕೆನಾ. ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಜಮೀನಿನ ಖಾತೆ ಉತ್ತಾರಗಳಿಗೆ ಏನಪ್ಪ ಅಂತಂದರೆ ಲಿಂಕ್ ಮಾಡೋದು ಕಡ್ಡಾಯವಾಗಿದೆ ಓಕೆನಾ. ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂತಂದರೆ ನಿಮಗೆ ಜಮಾ ಆಗೋದಿಲ್ಲ. ಇನ್ನು ಮೂರನೆಯ ಮುಖ್ಯವಾದಂಥ ಒಂದು ಕಾರಣ ಏನಪ್ಪ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಏನಪ್ಪ ಅಂತಂದರೆ NPC ಶೇಡಿಂಗ್ ತೋರಿಸದೇ ಇರುವಂಥದ್ದು ಓಕೆನಾ. NPC ಮ್ಯಾಪಿಂಗನ್ನು ತೋರಿಸಲಿಲ್ಲ ಅಂತಂದರೆ ನಿಮಗೆ ಇಲ್ಲಿ ಹಣ ಜಮಾ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನಾಲ್ಕನೇ ಒಂದು ಕಾರಣ ನೋಡೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇನ್ಆ್ಯಕ್ಟಿವ್ ಆಗಿರುವಂಥದ್ದು ಓಕೆನಾ. ನಿಮ್ಮ ಒಂದು 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇನ್ಆ್ಯಕ್ಟಿವ್ ಅಲ್ಲಿ ಇರುತ್ತೆ ಓಕೆನಾ. ಅದನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಓಕೆನಾ. ಅಡ್ರೆಸ್ ಅಪ್ಡೇಟ್ ಬಂದಿರುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐದನೇ ಒಂದು ಕಾರಣ ಏನಪ್ಪ ಅಂತಂದರೆ ಇನ್ವ್ಯಾಲಿಡ್ ಬ್ಯಾಂಕ್ IFSC ಕೋಡ್ ಓಕೆನಾ. ನೀವು ಬರ ಪರಿಹಾರ ಹಣ ಏನಪ್ಪ ಅಂತಂದರೆ ಅರ್ಜಿಯನ್ನು ಹಾಕುವಾಗ ಅಥವಾ ಸರ್ವೆ ಮಾಡುವಾಗ ನಿಮ್ಮ ಒಂದು IFSC ಕೋಡ್ ಏನಾದರೂ ಮಿಸ್ ಮ್ಯಾಚ್ ಆಗಿತ್ತು ಅಂತಂದರೆ, ಅಂದರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಿನ ಒಂದು ಮಿಸ್ ಮ್ಯಾಚ್ ಆಗಿತ್ತು ಅಂತಂದರೆ IFSC ಕೋಡು ನಿಮಗೆ ಹಣ ಜಮಾ ಆಗೋದಿಲ್ಲ. ನೀವು ನಿಮ್ಮ ಒಂದು ಬ್ಯಾಂಕಿಗೆ ತೆರಳಿಬಿಟ್ಟು ಚೆಕ್ಕನ್ನು ಮಾಡಿಸ್ಕೋಬೋದು. ಏನು ಆರನೆಯ ಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿರುವಂಥದ್ದು ಓಕೆನಾ. ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ನೀವು ಬಳಸದೇ ಇರುವಂಥದ್ದು ಓಕೆನಾ. ಅಂದರೆ ಕೆಲವು ದಿನಗಳ ನಂತರ ನೀವು ಬ್ಯಾಂಕ್ ಖಾತೆಯನ್ನು ಯೂಸ್ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಕೌಂಟನ್ನು ಕ್ಲೋಸ್ ಮಾಡಿರ್ತಾರೆ. ಆ ಒಂದು ಅಕೌಂಟ್ ಏನಪ್ಪ ಅಂತಂದರೆ ಫ್ರೀಜ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಮೊದಲು ಚೆಕ್ಕನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗಳಿಗೆ ಬರ ಪರಿಹಾರದ ಹಣ ಏನಪ್ಪ ಅಂತಂದರೆ ಕಡಿಮೆ ಹಣ ಜಮಾ ಆಗಿತ್ತು ಅಂತಂದರೆ ನೀವು ಯಾರನ್ನು ಸಂಪರ್ಕ ಮಾಡಬೇಕು ಅಂತ ನೋಡೋದಾದರೆ ನಿಮ್ಮ ಒಂದು ತಾಲೂಕಿನಲ್ಲಿರುವಂಥ ಕೃಷಿ ಅಧಿಕಾರಿಯನ್ನು ಸಂಪರ್ಕ ಮಾಡಬೇಕಾಗತ್ತೆ ಓಕೆನಾ. ನಿಮ್ಮ ಒಂದು ತಾಲೂಕಿನಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವರನ್ನು ಸಂಪರ್ಕ ಮಾಡಿಬಿಟ್ಟು ನೀವು ನಿಮಗೆ ಎಷ್ಟು ಹಣ ಜಮಾ ಆಗಿದೆ ಅಂತ ಕೂಡ ತಿಳ್ಕೊಬೋದು. ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ ಜಿಲ್ಲಾ ಕೃಷಿ ಅಧಿಕಾರಿ, ನಿಮ್ಮ ಒಂದು ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳಿದ್ದರು ಅಂತಂದರೆ ಅವರ ಒಂದು ಮಾಹಿತಿನ ಪಡ್ಕೊಂಡು ನೀವು ನಿಮಗೆ ಒಂದು ಹಣ ಎಷ್ಟು ಜಮಾ ಆಗಿದೆ ಅಂತ ಕೂಡ ತಿಳ್ಕೊಬೋದು. ಇನ್ನು ಅವರ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಓಕೆನಾ. ಅವರ ಒಂದು 1800425196 ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಬರ ಪರಿಹಾರದ ಹಣವನ್ನು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು. ಇನ್ನು ನಿಮ್ಮ ಹತ್ರ ಎಲ್ಲ ಮಾಹಿತಿಗಳು ಸರಿಯಾಗಿದ್ದು ಅಂದರೆ ನಾನು ಈಗಾಗಲೇ ತಿಳಿಸಿದ್ದೆಲ್ಲ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದು ನಿಮ್ಮ ಒಂದು ರೈತರ ID ಅಥವಾ ಎಲ್ಲನೂ ಮ್ಯಾಪಿಂಗನ್ನು ಇದ್ದು ಕೂಡ ನಿಮಗೆ ಹಣ ಜಮಾ ಆಗಲಿಲ್ಲ ಅಂತಂದರೆ ಸಪೋಸ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಅಧಿಕಾರಿಗಳಿರ್ತಾರೆ, ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ. ಅವರ ಬಳಿಗೆ ಹೋಗಿಬಿಟ್ಟು ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಜಮೀನಿನ ಉತ್ತಾರ ಓಕೆನಾ, ನಿಮ್ಮ ಒಂದು ಜಮೀನಿನ ಉತ್ತಾರ ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿಬಿಟ್ಟು ನೀವೇನಪ್ಪ ಅಂತಂದರೆ ಅವರಿಗೆ ಕೊಟ್ಬಿಟ್ಟು ನೀವು ವಿಸಿಟ್ ಮಾಡಿ ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಬೋದು. ಅಂದರೆ ಅವರು ನಿಮ್ಮ ಒಂದು ಈ ಒಂದು ಲಿಸ್ಟಲ್ಲಿ ಬರ ಪರಿಹಾರದ ಒಂದು ಲಿಸ್ಟಲ್ಲಿ ಇರಲಿಲ್ಲ ಅಂತಂದರೆ ಅವರು ನಿಮ್ಮ ಒಂದು ಲಿಸ್ಟಿಗೆ ಹಾಕಿಬಿಟ್ಟು ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸ್ತಾರೆ. ಇನ್ನು ಗ್ರಾಮ ಆಡಳಿತ ಲೆಕ್ಕಾಧಿಕಾರಿಗಳು ಏನಪ್ಪ ಅಂತಂದರೆ ಪ್ರಕಟಣೆಯಲ್ಲಿ ಕೂಡ ಈಗಾಗಲೇ ತಿಳಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವು ಸರ್ಕಾರದ ಒಂದು ಸೌಲಭ್ಯಗಳನ್ನ ನೇರವಾಗಿ ಪಡೆಯೋದಕ್ಕೆ ಏನಪ್ಪ ಅಂತಂದರೆ ಬ್ಯಾಂಕ್ ಸೌಲಭ್ಯಗಳು ಮತ್ತು ಪಡೆಯೋದಕ್ಕೆ ಮತ್ತು ಕೃಷಿ ಇಲಾಖೆ ಒಂದು ಸೌಲಭ್ಯಗಳನ್ನ ಪಡೆಯಲಾಗಿರ್ಬೋದು, ಇನ್ನು ಬೆಳೆ ಪರಿಹಾರ ಪಡೆಯೋದಕ್ಕೆ ಆಗಿರ್ಬೋದು, ಇನ್ನು ಜಮೀನಿನ ಉತ್ತಾರಗಳಿಗೆ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಏನಪ್ಪ ಅಂತಂದರೆ ಕಡ್ಡಾಯವಾಗಿದೆ. ಕಾರಣ ಏನಪ್ಪ ಅಂತಂದರೆ ಎಲ್ಲ ರೈತರು ಏನಪ್ಪ ಅಂತಂದರೆ ತಮ್ಮ ಒಂದು ಜಮೀನಿನ ಉತ್ತಾರ ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ನೀವು ನಿಮ್ಮ ಒಂದು ಗ್ರಾಮದ ಆನ್ಲೈನ್ ಕೇಂದ್ರ ಸೆಂಟರ್ಗಳಿಗೆ ಹೋಗಿಬಿಟ್ಟು ಅಥವಾ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಕಚೇರಿಗೆ ಹೋಗಿಬಿಟ್ಟು ಏನಪ್ಪ ಅಂತಂದರೆ ನೀವು ಭೇಟಿ ಕೊಟ್ಟು ಏನಪ್ಪ ಅಂತಂದರೆ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸ್ಬೋದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ ಕಾರಣಗಳು ಮತ್ತು ಪರಿಹಾರಗಳು ಏನೆಲ್ಲ ಇದ್ದಾವೆ ಅಂತ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.